ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿ ವಾಹಿನಿಗೆ ಸ್ವಾಗತ. ಚಾಮರಾಜನಗರ ನೂತನವಾಗಿ ಸಚಿವರಾದ ಬಳಿಕ ಮೊದಲ ಬಾರಿಗೆ ಚಾಮರಾಜನಗರ ಜಿಲ್ಲಾ ಕೇಂದ್ರಕ್ಕೆ ಭೇಟಿ ಕೊಟ್ಟ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಿ. ಪುಟ್ಟರಂಗಶೆಟ್ಟಿ ನಗರದ ಕೊಳದ ಗಣಪತಿ ಚಾಮರಾಜೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದುಕೊಂಡರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ, ಎರಡನೇ ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದು ಜಿಲ್ಲೆಯ ಸಂಪೂರ್ಣ ಅಭಿವೃದ್ಧಿಗೆ ಕೈಜೋಡಿಸಲು ಪ್ರಾಮಾಣಿಕ ಕೆಲಸ ನಿರ್ವಹಿಸುತ್ತೇನೆ ಎಂದು ಅಭಿಪ್ರಾಯ ಮಂಡಿಸಿದರು. ಎರಡನೇ ಬಾರಿ ಉಸ್ತುವಾರಿ ಮಂತ್ರಿ ಆಗ್ತಾ ಇದ್ದೀನಿ. ಒಳ್ಳೆ ಅವಕಾಶ. ಯಾಕಂದ್ರೆ ನನ್ಗೆ ನಮ್ಮ ಕಾಂಗ್ರೆಸ್ ಪಕ್ಷ ನನ್ನ ಮಂತ್ರಿ ಮಾಡೋ ಜೊತೆಲಿ ಇಲ್ಲ ಉಸ್ತುವಾರಿ ಸಚಿವರಾಗಿ ಮಾಡಿದ್ರೆ ಬೇರೆ ಖಾತೆನಿಗೂ ಕೊಡ್ತದೆ. ಹಾಗಾಗಿ ನನ್ನ ಉದ್ದೇಶ ನನ್ನ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಬೇಕು. ಮುಖ್ಯವಾಗಿ 3 ನಗರಗಳ ಅಭಿವೃದ್ಧಿ ಆಗಬೇಕು. ಈಗ ಹಳ್ಳಿಗಳೆಲ್ಲ ಸಾಮಾನ್ಯವಾಗಿ ನಾವು ಕೆಲಸ ಮಾಡಿದ್ದೀವಿ. ಕುಡಿಯ ನೀರು, ಕೆರೆ ತುಂಬಿಸ್ತಕ್ಕಂಥ ಯೋಜನೆ, ರಸ್ತೆಗಳ ಎಲ್ಲ ಆಗಿದೆ. ಬಟ್ ಟೌನ್ನಲ್ಲಿ ಆಗಿಲ್ಲ. ಟೌನ್ಗಳ ಅಭಿವೃದ್ಧಿಗೆ ಬದ್ಧರಾಗಿ ಮಾನ್ಯ ಶಾಸಕರ ಒಡಗೂಡಿ ನನ್ನ ಈ ಕೆಲಸಗಳನ್ನ ಮಾಡ್ತೀನಿ. ಹಾಗಂತ ಕೇಳಕ್ ಬರಲ್ಲ, ಅದ ಕೇಳಕ್ಕೂ ಆಗಲ್ಲ. ನಮ್ಮ ಹೈಕಮಾಂಡ್ ಅಲ್ಲಿ ಅವ್ರೇನ್ ಕೊಡ್ತಾರೆ ಇಂಥದೇ ಅಂತ ಹೇಳಕ್ ಅವ್ರು ಕೊಟ್ಟದ್ ನಾವು ತಗೋಬೇಕಾಗಿತ್ತು, ಕೆಲಸ ಮಾಡ್ಬೇಕು. ಪಶುಸಂಗೋಪನಾ ಇಲಾಖೆ ನಿಮ್ದು ಅಂತ ಹೇಳ್ತಾ ಇದಾರೆ, ಗೊತ್ತಿಲ್ಲ ಇನ್ನು. ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತರಿಗೆ ಸರಿಯಾಗಿ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ ಹೈಕಮಾಂಡ್ ಆತರ ಏನ ಸುಳ್ಳು, ಆತರ ಏನು ನಾನು ನೋಡ್ಲಿಲ್ಲ. ಏನಂತ ಸಿದ್ದರಾಮಯ್ಯ ಅಸಮಾಧಾನ ಇದೆ ವಿಚಾರದಲ್ಲಿ. ಯಾರ ರಾಜಣ್ಣ ಅವ್ರ ಮಗನ ಅನ್ಸಿಲ್ಲಪ್ಪ. ದೊಡ್ಡವರು ಅವ್ರ ಮನಸ್ಸಿಂದ ನನಗ್ ಗೊತ್ತಾಗಲ್ಲ. ಸಂಪುಟದಲ್ಲಿ ಒಬ್ಬ ಮಹಿಳೆಗೆ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ. ಒಬ್ರು ಒಂದಿದೆ ಈಗ ಕೊಡ್ತಾರೆ. ಇವತ್ತು ನಾಳೆ ಒಳಗ ಅದಾಗ್ತದೆ. ಅದ್ ಹೇಳಕ್ಕಾಗ 4-5 ಜನ ಲಾಸ್ಟ್ ಟೈಮ್ ಮಿಸ್ ಆಗ್ಬಿಡ್ತಲ್ಲ ಸರ್, ಗಾಯತ್ರಿ ಅವ್ರ ಹೆಸರಿಟ್ಟು ಕಡೆ 4-5 ಜನ ಹೆಸರಿದೆ. ಅದು ಬೇರೆ ಕಾರಣ. ಸಿದ್ದರಾಮಯ್ಯನವರೇ ಸ್ವಲ್ಪ ಅದನ್ನ ಹೋಲ್ಡ್ ಮಾಡಿ ಅಂತ ಹೇಳಿದಾರೆ. ಅದು MLC ಇಬ್ರು MLC ಒಂದೇ ಸಮಾಜಕ್ಕೆ ಆಗ್ತದೆ ಅಂತ ಈಗಾಗಲೇ ಯತೀಂದ್ರಗೂ ಆಗಿದೆ. ಗಾಯತ್ರಿ ಗೌಡನು ಕುರುಬ ಸಮಾಜ. ಅದರಿಂದ ಇರ್ಬೋದು.